ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ತಂದೂರಿ ಚಿಕನ್ ಮಾಡ್ತಿದ್ದೇನೆ, ಆದರೆ ವಿತ್ ಅ ಟ್ವಿಸ್ಟ್. ಟ್ವಿಸ್ಟ್ ಏನು ಅಂತ ನೋಡಬೇಕು. ಮಸಾಲ ಎಲ್ಲ ಡಿಫ್ರೆಂಟ್ ಉಂಟು, ಸ್ವಲ್ಪ ಎಕ್ಸ್ಟ್ರಾ ಮಸಾಲಾಸ್ ಹಾಕ್ಲಿಕ್ಕೆ ಉಂಟು ಇದಕ್ಕೆ. ಮತ್ತೆ ಅಟ್ ದ ಎಂಡಿಗೆ ಒಂದು ಬೇರೆ ಟ್ವಿಸ್ಟ್ ಮಾಡ್ತಿದ್ದೇನೆ. ಟೇಸ್ಟ್ ತುಂಬ ಒಳ್ಳೇದು ಬರ್ತದೆ. ನಾನು ನಿಮಗೆ ಮೊದಲು ಕೂಡ ಹೇಳಿದ್ದೇನೆ, ನಾನು ಫಸ್ಟ್ ಟ್ರೈ ಮಾಡೋದು, ಮತ್ತೆ ಅದು ಒಳ್ಳೇದಾದರೆ ಮಾತ್ರ ನಾನು ಆ ವಿಡಿಯೋವನ್ನು ಪೋಸ್ಟ್ ಮಾಡೋದು. ಇಲ್ಲದಿದ್ದರೆ ನಾನು ಪೋಸ್ಟ್ ಮಾಡೋದೇ ಇಲ್ಲ. ಅದಕ್ಕೆ ನಾನು ಎಲ್ಲ ವಿಡಿಯೋಗೆ ನಾನು ಹೇಳ್ತೇನೆ ಒಳ್ಳೇದುಂಟು ಅಂತ. ನೀವೆನಿಸ್ತೀರಾ ಅಂತ, ಎಲ್ಲ ಕೂಡ ಇವರದ್ದು ರೆಸಿಪೀಸ್ ಒಳ್ಳೇದುಂಟಾ ಏನಾ ಅಂತ. ಹೌದು, ಉಂಟು, ನೀವು ಟ್ರೈ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡ್ತೀನಿ, ಎಲ್ಲ ರೆಸಿಪೀಸ್ ನಂದು ಒಳ್ಳೇದುಂಟು. ಯಾಕೆಂದರೆ ನಾನು ಫಸ್ಟ್ ಟ್ರೈ ಮಾಡೋದು, ಅದು ಒಳ್ಳೇದಾದರೆ ಮಾತ್ರ ನಾನು ಪೋಸ್ಟ್ ಮಾಡೋದು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಇವತ್ತು ನಾನು ತಂದೂರಿ ಚಿಕನ್ ಮಾಡ್ತಿದ್ದೇನೆ ವಿತ್ ಟ್ವಿಸ್ಟ್. ತುಂಬ ಒಳ್ಳೆಯದಾಗ್ತದೆ. ನಾನು ತುಂಬ ಚೇಂಜಸ್ ಮಾಡಿದ್ದೇನೆ ಇದನ್ನು. ಟ್ರೈ ಮಾಡಿ ನೋಡಿ ಒಮ್ಮೆ ಇದನ್ನು. ನಾಳೆ ಹೇಗೂ ಸಂಡೇ. ಈಗ ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಚಿಕನನ್ನು ತೆಕ್ಕೊಂಡು, ನಾನು ಲೆಗ್ ಪೀಸ್ ತೆಕ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೀ ಸ್ಪೂನ್ ಕರ್ಡ್ಸ್ ಹಾಕಿ, ಅರ್ಧ ಕಪ್ಪಷ್ಟು ಕ್ರೀಮ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಮತ್ತು ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಅದು ನಾವು ಕಲರಿಗೋಸ್ಕರ ಹಾಕೋದು, ನಾವು ಬೇರೆ ಕಲರ್ ಹಾಕೋದಿಲ್ಲ ಇದಕ್ಕೆ, ಅದಕ್ಕೋಸ್ಕರ. 1 ಲೈಮ್ ಹಿಂಡಿ ಹಾಕಿದ್ದಕ್ಕೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 4 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಮತ್ತು ಒಂದು ಹಾಫ್ ಆನ್ ಅವರ್ 1 ಅವರ್ ತನಕ ಹಾಗೆ ಇಡೀರಿ. ಒಂದು ಗಂಟೆ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಒಂದು ದೊಡ್ಡ ಪೀಸ್ ಬಟರನ್ನು ಹಾಕಿ, ಈ ಚಿಕನ್ ಪೀಸಸ್ಗಳನ್ನು ಫ್ರೈ ಮಾಡಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡಿ, ಯಾಕೆಂದರೆ ಅದು ಬೇಯಬೇಕಲ್ಲ, ಅದಕ್ಕೋಸ್ಕರ. ಸ್ಲೋ ಫ್ಲೇಮಲ್ಲಿ ಆದರೆ ಇಡೀರಿ, ಆಗ ಚೆನ್ನಾಗಿ ಕುಕ್ ಆಗ್ತದೆ, ಒಳಗೆ ತನಕ ಕುಕ್ ಆಗ್ತದೆ. ಅದಾದ ನಂತರ ಸ್ವಲ್ಪ ಗ್ಯಾಸಿನ ಮೇಲೆ ಹೀಗೆ ಫ್ಲೇಮ್ ಕೊಡಬೇಕು, ಆಗ ಸ್ವಲ್ಪ ತಂದೂರಿ ಟೇಸ್ಟ್ ಬರ್ತದೆ. ಅದಕ್ಕೆ ಇನ್ನೊಂದು ಮೆಥಡ್ ಮಾಡಲಿಕ್ಕೆ ಉಂಟು ತಂದೂರಿ ಟೇಸ್ಟ್ ಬರಲಿಕ್ಕೆ, ಅದನ್ನ ಹೇಳ್ತೇನೆ. ಫಸ್ಟ್ ಇದು ಮಾಡಿ, ಒಂದು 1 ಮಿನಿಟ್ ಎರಡೂ ಸೈಡ್ ಬರ್ನ್ ಮಾಡಿ, ಎಲ್ಲ ಪೀಸಸ್ಗಳನ್ನು ಹಾಗೆ ಮಾಡಿ, ನಂತರ ಇದಕ್ಕೆ ಬಟರಲ್ಲಿ ಕಂಜೂಸಿ ಮಾಡಲಿಕ್ಕೆ ಇಲ್ಲ, ಇದಕ್ಕೆ ಒಳ್ಳೆ ಮಾಡಿ ಬಟರ್ ಹಾಕಬೇಕು, ಮೆಲ್ಟೆಡ್ ಬಟರ್ ಒಳ್ಳೆ ಮಾಡಿ ಹಾಕಿ. ಬಟರ್ ಹಾಕಿದ ನಂತರ ಕ್ರೀಮ್ ಉಂಟಲ್ಲ, ಫ್ರೆಶ್ ಕ್ರೀಮ್ ಸಿಗ್ತದೆ ನಮಗೆ, ಅದು ಹಾಕಬೇಕು. ಇದರ ಮೇಲೆ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಿ, ಇದಕ್ಕೆ ನಾವೀಗ ಚಾಕಲಿದ್ದು ಫ್ಲೇಮ್ ಅಲ್ಲಿ ನಾವು ಸ್ಮೋಕ್ ಕೊಡಬೇಕು. ಅದು ನಾನು ಹೇಳಿದ್ದೇನೆ 2-3 ಸಲ, ತುಂಬ ಸಲ ಹೇಳಿದ್ದೇನೆ ನಾನು. ಒಂದು ಚಾಕಲನ್ನು ಬರ್ನ್ ಮಾಡಿ ಅದಕ್ಕೆ ಸ್ವಲ್ಪ ಘೀ ಹಾಕಿ ಕವರ್ ಮಾಡಿ ಇಡೀರಿ. ಇದು ಒಂದು 20 ಮಿನಿಟ್ಸ್ ತನಕ ಹಾಗೇ ಇಡೀರಿ, ಮತ್ತು ಸರ್ವ್ ಮಾಡಿ. ನಮ್ಮ ತಂದೂರಿ ಚಿಕನ್ ವಿತ್ ಅ ಟ್ವಿಸ್ಟ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ ಇದು. ಟ್ರೈ ಮಾಡಿ.
ಇದನ್ನೊಮ್ಮೆ ಟ್ರೈ ಮಾಡಿ. ನೀವು ದೊಡ್ಡ ಲೆಗ್ ಪೀಸೇ ತಗೊಳ್ಬೇಕು ಅಂತ ಇಲ್ಲ ಇದಕ್ಕೆ. ಇವನ್ ಚಿಕ್ಕ ಚಿಕ್ಕ ಪೀಸಸ್ ಕೂಡ ತಗೊಂಡು ನೀವು ಮಾಡ್ಬೋದು, ನಿಮ್ಮ ಇಷ್ಟ. ನಾನಂದರೆ ವಿಡಿಯೋಗೋಸ್ಕರ ನಾನು ಲೆಗ್ ಪೀಸ್ ತಗೊಂಡಿದ್ದೇನೆ. ನೀವು ಚಿಕ್ಕ ಚಿಕ್ಕ ಪೀಸಸನ್ನು ತಗೊಂಡು ಹೀಗೆ ಮಾಡಿ ಮಾಡ್ಬೋದು ಈ ರೆಸಿಪಿಯನ್ನು. ಒಳ್ಳೆಯದಾಗ್ತದೆ ಗೆಸ್ಟ್ ಎಲ್ಲ ಬರುವಾಗ ತುಂಬ ಒಳ್ಳೆಯದಾಗ್ತದೆ ಇದು ಮಾಡಲಿಕ್ಕೆ. ಮ್ಯಾರಿನೇಟ್ ಮಾಡಿ ಇಡೀರಿ, ಅದು ಬೇಗ ಫ್ರೈ ಆಗ್ತದೆ, ಮತ್ತೆ ಏನು ಮಾಡಲಿಕ್ಕಿಲ್ಲಲ್ಲ, ಅಷ್ಟು ಈಸಿ ಆಗ್ತದೆ ಮಾಡಲಿಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.